ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇಂದು ಜೂನ್ 4 ಅಂತಂದ್ರೆ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ 142ನೇ ಜಯಂತಿ. ಅವರು 1884ರಲ್ಲಿ ಹುಟ್ಟಿ 1902ರಿಂದ 1940ರವರೆಗೂ ಸುದೀರ್ಘವಾಗಿ 24ನೇ ರಾಜರಾಗಿ ಅವರು ರಾಜ್ಯವನ್ನ ಆಳಿದ್ರು. ಅವರ ಸಾಧನೆ ಅಗಾಧವಾದಂಥದ್ದು. ಆದರೂ ಆ ಸಾಧನೆಯನ್ನ ಅವರ ಹುಟ್ಟುದ ಹಬ್ಬದ ದಿನ ಸ್ವಲ್ಪ ನೆನೆಸ್ಕೊಂಡು ಮುಂದೆ ಇನ್ನು ಹೆಚ್ಚು ತಿಳಿಸೋದಕ್ಕೆ ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ರಮಾ ಬೆಣ್ಣೂರವರು. ಅವರು ಆಸ್ಥಾನ್ ವಿದ್ವಾಂಸರಾದಂಥ ವೀಣೆ ಶೇಷಣ್ಣನವರ ಮರಿಮೊಮ್ಮಗಳು. MA ಮತ್ತೆ ಮ್ಯೂಸಿಕ್ನಲ್ಲಿ ಕನ್ನಡನಲ್ಲಿ MA ಮಾಡಿ PhD ಮಾಡಿ ಈಗ ಅವರು ಜ್ಞಾನಭಾರತಿ ಮೈಸೂರ ಅಧ್ಯಕ್ಷರಾಗಿ ಕೂಡ ರೇಡಿಯೋ ನಾಟಕಗಳನ್ನು ಬರೆಯೋದ್ರ ಜೊತೆಗೆ ಸ್ವತಃ ನಾಟಕಗಳಲ್ಲಿ ಅವರು ಆಕ್ಟ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಅತಿರಥಿ ಮಹಾರಥರಂತ BV ಕಾರಂತ್ ಅವರು, TN ಸೀತಾರಾಮನ್ನು, P ಲಂಕೇಶು, ಗಿರೀಶ್ ಕಾರ್ನಾಡು ಅವರ ಎಲ್ಲ ನಾಟಕಗಳಲ್ಲಿ ಅವರು ಅತ್ಯಂತ ನಿಪುಣರಾಗಿ ನಟನೆ ಮಾಡಿದ್ದಲ್ಲದೆ ಸಂಗೀತದಲ್ಲಿ ಪ್ರವೀಣರು. ಹಾಗಾಗಿ ಬನ್ನಿ ರಮಕ್ಕ, ಸ್ವಾಗತ, ಸುಸ್ವಾಗತ. ಧನ್ಯವಾದ. ತುಂಬಾ ತುಂಬಾ ಸಂತೋಷ ಆಗ್ತಾ ಇದೆ ನಿಮ್ಮನ್ನ ಮಾತಾಡ್ಸೋಕೆ. ಯಾಕಂದ್ರೆ ವೀಣೆ ಶೇಷಣ್ಣ ಅಂತಂದ್ರೆ ಒಂದು ಆ ಸಂಗೀತದಲ್ಲಿ ಮಹಾರಥರು. ಹಾಗಾಗಿ ಈಗ ನಮಗೆ ಈ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಳ್ವಿಕೆ ಹೇಗಿತ್ತು ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ. ಖಂಡಿತ. ಕರ್ನಾಟಕದ ಇತಿಹಾಸ ಅಂತನ್ನೋದು ತುಂಬಾ ಶ್ರೀಮಂತವಾಗಿರೋದು, ಸಮೃದ್ಧವಾಗಿರೋದು. ಅದು ಸಂಗೀತ, ನೃತ್ಯ, ವಾಸ್ತುಶಿಲ್ಪ, ಸಾಹಿತ್ಯ, ನಾಟಕ ಯಾವುದೇ ಇರಲಿ, ಆ ಕ್ಷೇತ್ರಗಳಿಗೆ, ಅವುಗಳ ಬೆಳವಣಿಗೆಗೆ ಮೈಸೂರಿನ ಕೊಡುಗೆ ಏನಿದೆಯಲ್ಲ ತುಂಬಾ ದೊಡ್ಡದು. ಅದು ಇದು ಬಹಳ ಇದು ಸಾಧ್ಯವಾಗಿದ್ದು ಹೇಗೆ? ನಮ್ಮ ಒಡೆಯರರ ಆಳ್ವಿಕೆಯಿಂದ. ಅವರ ಕಾಲದಲ್ಲೇ ಅವರ ದೂರದರ್ಶಿತ್ವ, ಅವರ ವೈಶಿಷ್ಟ್ಯಪೂರ್ಣವಾದ ಆಳ್ವಿಕೆ, ಅವರ ಪ್ರಜಾಪ್ರೀತಿ, ಪ್ರತಿಯೊಂದು ಕಲೆಯಲ್ಲೂ ಅವರಿಗೆ ಇದ್ದಂತಹ ಆಸಕ್ತಿ. ಆಮೇಲೆ ಅವರ ಮೈಸೂರು ರಾಜ್ಯದ, ಆವಾಗ ಅದನ್ನ ಮೈಸೂರು ರಾಜ್ಯ ಅಂತ ತಾನೇ ಕರೀತಾ ಇದ್ರು, ಕರ್ನಾಟಕ ಅಂತ ಹೇಳ್ತಿರ್ಲಿಲ್ಲ. ಈ ಮೈಸೂರು ರಾಜ್ಯದ ಸರ್ವತೋಮುಖ ಬೆಳವಣಿಗೆಗೆ ಅಭಿವೃದ್ಧಿ ಕಂಕಣಬದ್ಧರಾಗಿ ನಿಂತು ಬಿಟ್ಟಿದ್ರು. ಕಂಕಣಬದ್ಧರಾಗಿ ನಿಂತಿದ್ರು. ಇಂತಹ ಒಡೆಯರರ ಈ ವಿಶಾಲ ಮನೋಭಾವ ಮತ್ತೆ ಸರ್ವಧರ್ಮ ಸಮನ್ವಯತೆ, ಎಲ್ಲ ಧರ್ಮಗಳಿಗೂ ಅವರು ನೀಡ್ತಾ ಇದ್ದಂತಹ ಒಂದೇ ರೀತಿಯಾದ ಗೌರವ, ಇದೆಲ್ಲ ಜನರ ಮನಸ್ಸಿನಲ್ಲಿ ಒಂದು ಅಚ್ಚಳಿಯದ ಒಂದು ಗುರುತನ್ನ ತಂದುಬಿಟ್ಟಿದೆ. ಹೌದು. ಅಷ್ಟೇ ಅಲ್ಲ, ಏನು ಅಂತಂದ್ರೆ ಇಡೀ ಭಾರತದಲ್ಲಿ ಪ್ರಥಮ ಬಾರಿ ಈ ಬಾಲ ವಿವಾಹ ಪದ್ಧತಿಯನ್ನ ರದ್ದು ಮಾಡಿದವರು ಕೂಡ ಅವರೇ. ನೋಡಿ, ನಾವು ಅನೇಕ ಪ್ರಥಮಗಳು, ಅನೇಕ ಪ್ರಥಮಗಳು. ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ನ ಮಾಡಿದವರು, ಬೆಂಗಳೂರಿಗೆ ಎಲೆಕ್ಟ್ರಿಸಿಟಿ ತಂದವರವರು. ಆಮೇಲೆ ಎಲ್ಲ ಇಲ್ಲ ಏನಂತೀರಾ, ಮೈಸೂರು ಮಹಾರಾಣಿ ಕಾಲೇಜಲ್ಲಿ ಹೆಂಗಸರಿಗೆ ಮೊಟ್ಟ ಮೊದಲನೇ ಬಾಲಿಗೆ ಸ್ಕಾಲರ್ಶಿಪ್ ಇಂಟ್ರೊಡ್ಯೂಸ್ ಮಾಡಿದವರು ಅವರು. ವಂಡರ್ಫುಲ್. ಅದೊಂದೇ ಅಲ್ಲ, ಜಿಲ್ಲಾ ಮಟ್ಟದಲ್ಲಿ ಹೆಂಗಸರಿಗೆ ವೋಟ್ ಮಾಡೋ ಮತದಾನದ ಹಕ್ಕನ್ನ ಮೊಟ್ಟ ಮೊದಲನೇ ಬಾರಿಗೆ ಕೊಟ್ಟವ್ರು ಅವರು. ನೋಡಿ, ನೀವು ಶಿವನ ಸಮುದ್ರದ ಹೈಡ್ರಾ ಪ್ರಾಜೆಕ್ಟ್ ಬಗ್ಗೆ ಹೇಳಿದ್ರೆ, ಅಲ್ಲಿವರೆಗೂ ಈ ತರ ಹೈಡ್ರಾ ಪ್ರಾಜೆಕ್ಟ್ ಜಗತ್ತಲ್ಲಿ ಇದ್ದಿದ್ದು ನಯಾಗರಾಗಿ ಮಾತ್ರ. ಹೌದು, ಏಷ್ಯಾನಲ್ಲೇ ಇದು ಫಸ್ಟ್. ಹೌದು. ಯಾವ ಕ್ಷೇತ್ರ ಅವರು ಬಿಟ್ಟಿಲ್ಲ. ಹೌದು. 1902ರಲ್ಲೇ ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ವಾಣಿ ವಿಲಾಸ ಆಸ್ಪತ್ರೆ, ಆಮೇಲೆ ಮಹಾರಾಣಿ ಕಾಲೇಜು ಮಹಿಳೆಯರಿಗೆ. ಅವ್ರು ಅಸಂಖ್ಯಾತ ಶಾಲಾ ಕಾಲೇಜುಗಳನ್ನ ತೆಗೆದಿದ್ದಾರೆ. ಶಿಕ್ಷಣ ಕ್ಷೇತ್ರ ಪ್ರತಿಯೊಬ್ರು ಓದ್ಲೇಬೇಕು ಅಂತ ಕಡ್ಡಾಯ ಮಾಡಿದ್ರು. ಎಲ್ಲರಿಗೂ ಹೆಣ್ಮಕ್ಳು ಸಿಗ್ಲೇಬೇಕು ಅಂತ ಮಾಡಿದವರು. ಹೌದು. ಅದಕ್ಕೆ ಗಾಂಧೀಜಿಯವರು
ಇವ್ರನ್ನ ರಾಜಶ್ರೀ ಅಂತ ಕರೆದಿದ್ದು ಅಷ್ಟೇ ಅಲ್ಲ, ಹೌದು. ಇವರ ಆಳ್ವಿಕೆಯ ಮೈಸೂರು ರಾಜ್ಯವನ್ನ ರಾಮರಾಜ್ಯಕ್ಕೆ ಹೋಲಿಸ್ತಾರೆ. ಓ ಓ ಖಂಡಿತ. ತುಂಬಾ ಆಮೇಲೆ ಸಂತೋಷ ಆಗಿನ ಆಗುತ್ತೆ. ಕಾಲದಲ್ಲಿ ಎಲ್ಲಾ ರಾಜರಲ್ಲಿ ಇವರು ಪ್ರಮುಖರಾಗಿ, ಅಂದ್ರೆ ಸ್ವಾಮಿ ವಿವೇಕಾನಂದವ್ರಿಗೂ ಕೂಡ ಭೇಟಿಯಾಗಿ ಅವರಿಂದ ಕೂಡ ಇವರು ಅವ್ರಿಗೂ ಸ್ಫೂರ್ತಿಯನ್ನ ಪ್ರೇರೇಪಣೆ ಪಡಿತಾರೆ. ಕೊಟ್ಟು ಇವರು ಸ್ಫೂರ್ತಿ ಪಡಿತಾರೆ ನೋಡಿ. ಇಂಡಿಯನ್ ಹೌದು. ಇನ್ಸ್ಟಿಟ್ಯೂಟ್ ಆಫ್ ಇದು ಇಂಡಿಯನ್ ಸೈನ್ಸ್ ಇನ್ಸ್ಟಿಟ್ಯೂಟ್ ಕಟ್ಟಕ್ಕೆ ಅದು ಕೂಡ ಇವರೇ ಕಾರಣ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಇವರು ಅಷ್ಟು ಎಕರೆಗಳ ಜಾಗವನ್ನ ದಾನವಾಗಿ ಕೊಟ್ಟಿದ್ರಿಂದ ಇವತ್ತು ನಾವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಸೈನ್ಸ್ ಇಂದ ಇಷ್ಟೊಂದು ವಿಜ್ಞಾನಿಗಳು ಹೊರಗೆ ಬರೋದನ್ನ ನೋಡ್ತಾ ಇದೀವಿ ನಾವು. ಹೌದು 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 ಹೌದು. ಆಮೇಲೆ ಮೈಸೂರಿನಲ್ಲಿ ಪ್ರಪ್ರಥಮ ಸ್ಯಾನಿಟೋರಿಯಂ, ಕ್ಷಯರೋಗ ಹೌದು. ಆಸ್ಪತ್ರೆ, ಹೌದು. ಅದು ಅವ್ರದ್ದೇ ಕೊಡುಗೆ. ಅದು ಮೈಸೂರಿನಲ್ಲಿ ಒಂದು ದಸರಾ ಈ ಒಂದು ಉತ್ಸವ ಏನಿದೆಯಲ್ಲ ಅದರ ಸ್ವರೂಪವನ್ನೇ ಬದಲು ಮಾಡಿದವರು ಅವರು. ಆಮೇಲೆ ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟ್ ಏನಿದೆಯಲ್ಲ ಅದನ್ನ ಆರಂಭಿಸಿದವ್ರು ಇವ್ರೆ. ಕಾರ್ಪೆಂಟ್ರಿ, ಮರಗೆಲಸ, ನೇಯ್ಗೆ, ಆಮೇಲೆ ಮೈಸೂರು ಸ್ಯಾಂಡಲ್ ಸೋಪು, ಮೈಸೂರು ಸ್ಯಾಂಡಲ್ ಆಯಿಲು, ಏನು ಫ್ಯಾಕ್ಟ್ರಿಗಳು ಒಂದ ಎರಡ ಅಂತಂದ್ರೆ. ಮೈಸೂರು ಯೂನಿವರ್ಸಿಟಿಯನ್ನ 1916ರಲ್ಲೇ ಪ್ರಾರಂಭ ಮಾಡಿದ್ದಾರೆ. ಈಗ ಯಾರು ಯೂನಿವರ್ಸಿಟಿ ವಿಶ್ವವಿದ್ಯಾಲಯದ ಕಲ್ಪನೆ ಇಲ್ಲದೆ ಇದ್ದಾಗ ಅವರು ಕಟ್ಟಿದ್ದಾರೆ ನೋಡಿ. ಆಮೇಲೆ ಆಗಿನ ಕಾಲದಲ್ಲಿ ಹೆಣ್ಮಕ್ಳನ್ನ ಮನೆಯಿಂದ ಹೊರಗಡೆ ಕಳ್ಸೋದು ಅಷ್ಟೊಂದು ಇಷ್ಟ ಪಡ್ತಾ ಇರ್ಲಿಲ್ಲ ಜನ. ಹೆಣ್ಮಕ್ಳು ಏನಿದ್ರು ಹಾಡು ಹಸೆ ಕಲ್ತ್ಕೊಂಡು ಮನೆ ಒಳಗೆ ಇರ್ಬೇಕು ಅಂತ. ಅಂತದ್ರಲ್ಲಿ ಅವ್ರ ಹೆಣ್ಮಕ್ಳ ಶಿಕ್ಷಣಕ್ಕೆ ಬಹಳ ಪ್ರಾಮುಖ್ಯತೆಯನ್ನ ಕೊಟ್ಟು ಅವ್ರು ಕಲಿಯೋದಕ್ಕೆ ಏನೇನ್ ಅನುಕೂಲಗಳು ಬೇಕೋ ಎಲ್ಲಾನು ಮಾಡ್ಕೊಡ್ತಾರೆ. ಆಮೇಲೆ ಅವರು ಸಂಗೀತ ಪ್ರಿಯರಾಗಿದ್ರಲ್ಲ, ಆ ಸಂಗೀತ ಪ್ರಿಯರು ಅವ್ರ ಸಾಧನೆ ಏನು, ಅವ್ರ ಕೊಡುಗೆ ಏನು ಅಂತ ದಯವಿಟ್ಟು ತಿಳಿಸಿ. ಯಾಕಂದ್ರೆ ನೀವು ಸಂಗೀತ ಕ್ರಿಟಿಕ್ಕು, ಆಮೇಲೆ ಮಹಾ ಸಂಗೀತಗಾರರ ಮರಿಮೊಮ್ಮಗಳು, ಅದ್ರ ಬಗ್ಗೆ ಹೇಳಿ. ಸಂಗೀತಕ್ಕೆ ನಾಲ್ವಡಿ ಕೃಷ್ಣರಾಜರ ಕೊಡುಗೆ ಅದು ವರ್ಣಿಸಕ್ಕೆ ಸಾಧ್ಯ ಇಲ್ಲ ಅಷ್ಟು. ನೋಡಿ, ನಮ್ಮ ಒಡೆಯರರ ವಂಶದಲ್ಲಿ ಯಾರನ್ನೇ ತಗೊಳ್ಬೇಕಾರೆ ಆಳಿದ ಆ ಸಿಂಹಾಸನದ ಮೇಲೆ ಕೂತು ಆಳಿದ ಯಾವುದೇ ರಾಜರಿರ್ಬೋದು, ಅವ್ರಿಗೆ ಸಂಗೀತ ಜ್ಞಾನ, ಸಾಹಿತ್ಯ ಜ್ಞಾನ, ಎಲ್ಲ ಶಾಸ್ತ್ರಗಳ ತಿಳುವಳಿಕೆ ಅದೆಲ್ಲದಕ್ಕೂ ಟ್ರೈನಿಂಗ್ ಕೊಟ್ಬಿಡ್ತಿದ್ರು, ಚಿಕ್ಕ ವಯಸ್ಸಲ್ಲೇ ಕೊಟ್ಬಿಡ್ತಾ ಇದ್ರು. ಹೀಗಾಗಿ ಸಂಗೀತದ ಅಭಿರುಚಿ ಅನ್ನೋದು ಅವ್ರಿಗೆ ರಕ್ತದಲ್ಲೇ ಇತ್ತು. ಅದು ಕ್ರಮೇಣ ಬೆಳೀತಾ ಬೆಳೀತಾ ಅದು ನಮ್ಮ ಕರ್ನಾಟಕ ಸಂಗೀತ ಇರ್ಬೋದು, ಹಿಂದೂಸ್ತಾನಿ ಸಂಗೀತ ಇರ್ಬೋದು, ಪಾಶ್ಚಿಮಾತ್ಯ ಸಂಗೀತ ಇರ್ಬೋದು. ಅವ್ರು ಸ್ವತಃ ಪಾಶ್ಚಿಮಾತ್ಯ ಸಂಗೀತವನ್ನು ಕೂಡ ಕಲಿತಿದ್ರು. ಇದು ಎಲ್ಲದಕ್ಕೂ ಇದು ಮೂರನ್ನು ಅವರು ಎಂಜಾಯ್ ಮಾಡಕ್ಕೆ ಗೊತ್ತಿತ್ತು ಅವ್ರಿಗೆ. ಆದ್ರಿಂದ ತಮ್ಮ ಜೊತೆಗೆ ಇಟ್ಸ್ ಸೋ ಹ್ಯಾಪಂಡ್ ಅವರ ಕಾಲದಲ್ಲಿ ಇದ್ದಂತಹ ಸಂಗೀತಗಾರರು ಏನಿದ್ರಲ್ಲ ಮೈಸೂರಿನಲ್ಲಿ, ಒಬ್ರಿಗಿಂತ ಒಬ್ರು ದಿಗ್ಗಜರು. ವೀಣೆ ಶೇಷಣ್ಣ, ವೀಣೆ ಸುಬ್ಬಣ್ಣ, ಬಿಡಾರಂ ಕೃಷ್ಣಪ್ಪ, ವಾಸುದೇವಾಚಾರ್ಯರು, ಎಲ್ರು ಒಬ್ರಿಗಿಂತ ಒಬ್ರು ಮಹಾನ್ ವಾದ್ಯಕಾರರು. ಖಂಡಿತ. ಆಮೇಲೆ ಇವರು ಸಂಗೀತಕ್ಕೆ ಕೊಡ್ತಾ ಇದ್ದ ಪ್ರೋತ್ಸಾಹದಿಂದ ಏನಾಯ್ತು, ಹಿಂದೂಸ್ತಾನಿ ಸಂಗೀತಗಾರರು ಕೂಡ ಮೈಸೂರಿಗೆ ಬರಕ್ ಶುರು ಆದ್ರು. ಸರಿ ಸರಿ ಸರಿ. ಅವ್ರಿಗೆ ಅರಮನೆಯಲ್ಲಿ ಬಂದು ಕಚೇರಿ ಕೊಡ್ಬೇಕು, ಮಹಾರಾಜರಿಂದ ಸನ್ಮಾನಿತರಾಗಬೇಕು ಅನ್ನೋದು ಹೆಬ್ಬಯಕೆ ಈ ಹಿಂದೂಸ್ತಾನಿ ಕಲಾವಿದರಿಗೆ. ಇದು ಒಂದು ಭಾಗ. ಇದರಿಂದ ಹಿಂದೂಸ್ತಾನಿನೂ ನಮ್ಮಲ್ಲಿ ತಳ ಊರುವಂಗಾಯ್ತು. ಅದು ಒಂದು. ಆವಾಗ ನಮ್ಗಿನ್ನೂ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿರ್ಲಿಲ್ಲ. ಆದ್ರೆ ನಮ್ದು ಆಂಥಮ್ ಇತ್ತಲ್ವಾ ಅವಾಗ, ಮೈಸೂರದ ಆಂಥಮ್ ಇತ್ತು. ಮೈಸೂರ್ಗೆ ಒಂದು ಬೇರೆ. ಹೌದು, ಕಾಯೋ ಶ್ರೀ ಗೌರಿ. ಇನ್ಸಿಡೆಂಟ್ಲಿ ಅದಕ್ಕೆ ಟ್ಯೂನ್ ಮಾಡಿದ ಇಬ್ಬರು ವ್ಯಕ್ತಿಗಳಲ್ಲಿ ಒಬ್ರು ವೀಣೆ ಶೇಷನ್. ತುಂಬಾ ಸಂತೋಷ, ತುಂಬಾ ಚೆನ್ನಾಗಿದೆ ಅಪ್ಪ ಅದು. ಈಗ ಪಾಶ್ಚಿಮಾತ್ಯ ಸಂಗೀತ ಹೇಗೆ, ಅವರು ಸ್ವತಃ ಅದನ್ನ ಕಲ್ತಿದ್ದವರು, ಎಂಜಾಯ್ ಮಾಡ್ತಾ ಇದ್ದವರು. ಇಂಗ್ಲೆಂಡ್ ಇಂದ ಪಾಶ್ಚಿಮಾತ್ಯ ಸಂಗೀತಗಾರರು ಇಲ್ಲಿ ಬಂದಾಗ ಆವಾಗ ಕೃಷ್ಣರಾಜ ಒಡೆಯರ ವೀಣಾ ಗುರುಗಳಾಗಿದ್ದಂತಹ ವೀಣೆ ಶೇಷಣ್ಣವರು ಅವರು ಸಂಗೀತ ವಿಭಾಗಕ್ಕೆ ಭಕ್ಷಿಗಳಾಗಿದ್ದವರು. ಅವರನ್ನ ಕರೆಸ್ತಾ ಇದ್ರು. ಅವ್ರ ಎದುರಿಗೆ ಆ ಪಾಶ್ಚಿಮಾತ್ಯ ಸಂಗೀತ ನಡೆಯೋ ಹಾಗೆ ನೋಡ್ಕೋತಾ ಇದ್ರು. ಅದನ್ನ ಕೇಳಿದ ನಂತರ
ಶೇಷಣ್ಣವರು ವೀಣೆನಲ್ಲಿ ನುಡಿಸ್ತಾ ಇದ್ರು. ಶೇಷಣ್ಣವ್ರಲ್ಲಿ ಹೌದು, ಶೇಷಣ್ಣವರಲ್ಲಿ ಒಂದು ವಿಶೇಷವಾದ ಶಕ್ತಿ ಇತ್ತು. ಅವರು ಪಾಶ್ಚಾತ್ಯ ಸಂಗೀತದವ್ರಿಗೆ ಅವ್ರಿಗೆ ಇಷ್ಟ ಆಗೋ ಹಾಗೆ ದಾಟು ಸ್ವರಗಳ ಪ್ರಯೋಗವನ್ನ ಮಾಡ್ತಾ, ಅವರಲ್ಲಿ ಕಾರ್ಡ್ಸ್ ಅಂತ ಏನ್ ಹೇಳ್ತಾರಲ್ಲ, ಆ ಕಾರ್ಡ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ನುಡಿಸೋ, ಅವ್ರಿಗೆ ಹೇಗೆ ರುಚಿಸ್ಬೇಕೋ ಹಾಗೆ ನುಡಿಸೋ ಶಕ್ತಿ ಇತ್ತು. ಹಿಂದೂಸ್ತಾನಿ ಸಂಗೀತಗಾರರು ಬಂದಾಗ ಹಿಂದೂಸ್ತಾನಿ ಟಚಸ್ ಕೊಟ್ಕೊಂಡು ಅವರಿಗೆ ರುಚಿಸೋ ಹಾಗೆ ನುಡಿಸೋ ಶಕ್ತಿ ಅವ್ರಿಗಿತ್ತು. ಕಸಿನ್ಸ್ ಅನ್ನೋ ಒಬ್ಬ ಸಂಗೀತಗಾರ್ತಿ ಮೈಸೂರಿಗೆ ಬಂದಾಗ ಶೇಷಣ್ಣವ್ರನ್ನ ನುಡಿಸಾಣಿಕೆ ಕೇಳಿ ಅವ್ರಿಗೆ ಒಂದು ವೆಸ್ಟರ್ನ್ ಪೀಸ್ ಅನ್ನ ಕೊಡ್ತಾರೆ, ಅವ್ರಿಗೆ ಸುಬ್ಬಣ್ಣವ್ರಿಗೆ ಇಬ್ಬರಿಗೂ. ಇದನ್ನ ನೀವು ಕಲ್ತ್ಕೊಂಡು ಬರ್ಬೇಕು, ಅದು ವೆಸ್ಟರ್ನ್ ಪೀಸ್. ಸುಬ್ಬಣ್ಣವರು ಪಾಪ ಒಬೀಡಿಯಂಟ್ ಸ್ಟೂಡೆಂಟ್ ತರ ಅದನ್ನ ಬ್ಯಾಹಟ್ ಮಾಡ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಸುಬ್ಬಣ್ಣವ್ರು ಅದನ್ನ ನುಡಿಸ್ತಾರೆ. ಶೇಷಣ್ಣವ್ರ ಸರದಿ ಬರುತ್ತೆ. ಅವರು ಅದನ್ನ ನುಡಿಸಿದ ಅಷ್ಟೇ ಅಲ್ಲ, ಅದಕ್ಕೆ ಇಷ್ಟು ವಿಸ್ತಾರ ಮಾಡಿ ಅದಕ್ಕೊಂದು ಬೇರೆನೆ ರೂಪ ಕೊಟ್ಟು ನುಡಿಸ್ಬಿಡ್ತಾರೆ. ಅವಾಗ ಶಿ ಸೋ ಮಚ್ ಇಂಪ್ರೆಸ್ಡ್ ಅಂದ್ರೆ ಅವ್ರು ಆಕೆ ಅದನ್ನ ದಾಖಲಿಸ್ತಾರೆ, ತಮ್ಮ ಪುಸ್ತಕದಲ್ಲಿ ಅದನ್ನ ದಾಖಲು ಮಾಡಿದ್ದಾರೆ. ಹೀಗೆ ಇಂಪ್ರೂವೈಸ್ ಮಾಡೋದನ್ನ ನಾನು ಎಲ್ಲೂ ನೋಡಿಲ್ಲ, ಇಷ್ಟು ಚೆನ್ನಾಗಿ ಮಾಡಿದ್ರು ಅವರು. ಆ ಒರಿಜಿನಲ್ ಕೃತಿನ ಏನ್ ಕೊಟ್ಟಿದ್ದೆ ಅದರ ಸೌಂದರ್ಯವೇ ಜಾಸ್ತಿ ಆಗ್ಬಿಟ್ಟಿತ್ತು, ಇಷ್ಟು ಬ್ಯೂಟಿಫುಲ್ ಮಾಡ್ಬಿಟ್ಟಿದ್ರು ಅದನ್ನ ಅಂತ ಹೇಳಿ ಬರೀತಾರೆ. ಇದು ಒಂದ್ ಭಾಗ ಆಯ್ತು. ಅವ್ರು ನೀವು ಕೇಳಿದ್ರಲ್ಲ ಅವರ ಕೊಡುಗೆ ಏನು ಸಂಗೀತಕ್ಕೆ ಅಂತ. ಆಗ ಇದ್ದಂತಹ ತಮ್ಮ ಆಸ್ಥಾನದಲ್ಲಿ ವಿದ್ವಾಂಸರಾಗಿದ್ದಂತಹ ಸಂಗೀತಗಾರರಿಗೆ ಒಂದು ವಿಶೇಷವಾದ ಕೆಲಸ ಕೊಟ್ಟಿದ್ರು. ಅವ್ರ ಹತ್ರ ಬೇಕಾದಷ್ಟು ಗ್ರಾಮಫೋನ್ ರೆಕಾರ್ಡ್ಗಳು ಇರ್ತಿತ್ತಲ್ಲ ಅವಾಗ, ಅದರೊಳಗೆ ಹಿಂದೂಸ್ತಾನಿ ಮಟ್ಟುಗಳು ಇರ್ತಿದ್ವು, ಆಮೇಲೆ ವೆಸ್ಟರ್ನ್ ಮ್ಯೂಸಿಕ್ ಇರ್ತಿದ್ವು. ಅವ್ರು ಏನ್ ಮಾಡಿದ್ರು ಅಂತಂದ್ರೆ ತಮ್ಮ ಸಂಗೀತಗಾರರಿಗೆ ಪಾಶ್ಚಿಮಾತ್ಯ ಸಂಗೀತನ ಕಲಿಯಕ್ಕೆ ಎನ್ಕರೇಜ್ ಮಾಡಿದ್ರು. ಅನೇಕ ಜನ ಸಂಗೀತಗಾರನ ಟ್ರಿನಿಟಿ ಕಾಲೇಜ್ ಆಫ್ ಮ್ಯೂಸಿಕ್ ಲಂಡನ್ ಅದರದ್ದು ಪರೀಕ್ಷೆ, ಡಿಪ್ಲೊಮಾ ಪರೀಕ್ಷೆ ತಗೊಳಕ್ಕೆ ಎನ್ಕರೇಜ್ ಮಾಡಿ ಕಟ್ಟಿ. ಅದ್ಭುತ. ಇದು ಯಾರಿಗೂ ಗೊತ್ತಿರಲಿಲ್ಲ ನೋಡಿ. ಅಷ್ಟು ಚೆನ್ನಾಗಿ ನಡೆಸ್ಕೊಂಡು ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ರು. ಹೌದು, ನಮ್ಮ ತಂದೆ ಸ್ವರಮೂರ್ತಿ ವಿ ಎನ್ ರಾವ್ ಅಂತ ಹೇಳಿ, ಅವರು ಶೇಷಣ್ಣವರ ಮೊಮ್ಮಗ. ಅವರು ಕೂಡ ಪಿಯಾನೋದಲ್ಲಿ ಟ್ರಿನಿಟಿ ಕಾಲೇಜ್ ಆಫ್ ಮ್ಯೂಸಿಕ್ ಲಂಡನ್ನ ಡಿಪ್ಲೊಮಾ ಪದವೀಧರ. ನೋಡಿ, ಬರೀ ಅವ್ರಿಗೆ ಅದನ್ನ ಹೇಳ್ಕೊಟ್ಬಿಟ್ಟು ಬಿಡ್ಲಿಲ್ಲ. ಅವರು ಪಾಶ್ಚಿಮಾತ್ಯ ಸಂಗೀತದ ಪ್ರಭಾವವನ್ನ ನಮ್ಮ ದಕ್ಷಿಣಾದಿ ಸಂಗೀತದ ಮೇಲೆ ಬೀರಕ್ಕೆ ಪ್ರಯತ್ನ ಪಟ್ರು. ಇದನ್ನ ಅದರ ಮೇಲೆ, ದಕ್ಷಿಣಾದಿ ಸಂಗೀತವನ್ನ ಪಾಶ್ಚಾತ್ಯ ಸಂಗೀತದ ಮೇಲೆ ಕೂಡ ಪರಸ್ಪರ ಕೊಡುಗೆ. ಈಗ ಬಿ ಎಂ ಶ್ರೀ ಅವ್ರು ಹೇಳ್ತಾರಲ್ಲ, ಅವಳ ಉಡುಗೆ ಇವಳಿಗಿಟ್ಟು, ಇವಳ ತೊಡುಗೆ ಅವಳಿಗಿಟ್ಟು, ನೋಡ ಬಯಸಿದೆ ಹಾಡ ಬಯಸಿದೆ ಅಂತ ಅವ್ರು ಹೇಳ್ತಾರಲ್ಲ, ಹಂಗೆ. ಹಿಂಗಾಗಿ ಏನಾಯ್ತು ಅಂದ್ರೆ ಆ ವೆಸ್ಟರ್ನ್ ಮ್ಯೂಸಿಕ್ ನೊಟೇಶನ್ ಏನಿತ್ತಲ್ಲ, ಕಾಂಪೋಸಿಷನ್ಸ್ ಏನಿತ್ತಲ್ಲ, ಅದನ್ನ ಇವರು ನಮ್ಮ ಸ್ವರದಲ್ಲಿ ಬರೆದಿಡ್ಬೇಕಾಯ್ತು ಸಂಗೀತಗಾರರು. ಅವ್ರಿಗೆ ಈ ಕೆಲಸ ಕೊಟ್ಬಿಟ್ಟಿದ್ರು. ನಮ್ಮ ಸಂಗೀತವನ್ನ ಸ್ಟಾಫ್ ನೊಟೇಶನ್ ಅಲ್ಲಿ ಅವರು ಬರೆದಿಡ್ಬೇಕಾಗಿತ್ತು. ಇಷ್ಟಕ್ಕೆ ಮುಗಿಲಿಲ್ಲ. ಇವರು ಅನೇಕ ಸಲ ಫಾರಿನ್ ಟೂರ್ಸ್ಗೆಲ್ಲ ಹೋಗ್ತಾ ಇದ್ರಲ್ಲ, ತಮ್ಮ ಕಣ್ಣಿಗೆ ಹೊಸ ವಾದ್ಯ ಯಾವ್ದಾರು ಬಿತ್ತು ಅಂತಂದ್ರೆ ಅಲ್ಲಿಂದ ತಗೊಂಡ್ಬರೋದು. ನೋಡಿ, ಅವ್ರು ಹೋಗ್ತಾ ಇದ್ದಿದ್ದು ಯಾವ್ಯಾವ ಕಾರಣಕ್ಕೆ ಟೂರ್ ಹೋಗ್ತಿದ್ರೋ ಏನೋ, ಅದ್ರ ಜೊತೆ ಇದನ್ನು ಮರೀದೆ ತರ್ತಿದ್ರು. ಬರೀ ತಂದು ಸುಮ್ಮನೆ ಶೋಕೇಸ್ ಅಲ್ಲಿ ಇಡ್ತಿರ್ಲಿಲ್ಲ. ನಮ್ಮ ಸಂಗೀತಗಾರರಲ್ಲಿ ಯಾರು ಇದನ್ನ ಕಲಿತೀರಿ, ಹಾರ್ನ್ ಇರೋ ಒಂದು ವಯಲಿನ್, ಫಿಡಲ್ ಅಂತ ಕರೀತಾರೆ, ಹಾರ್ನ್ ಫಿಡಲ್ ಅಂತ, ಅದನ್ನ ತಂದು ನಮ್ಮಲ್ಲಿ ಒಬ್ಬ ಅಂಧ ಕಲಾವಿದರು ಮೈಸೂರಿನ ಆಸ್ಥಾನದಲ್ಲಿದ್ರು, ಅವ್ರಿಗೆ ಅದನ್ನ ಕೊಟ್ಟು ನೀವು ಕಲೀರಿ ಅದನ್ನ ಅಂತ ಎನ್ಕರೇಜ್ ಮಾಡಿದ್ದುಂಟು. ಇನ್ನೊಂದ್ಸಲ ಈಜಿಪ್ಟ್ ಇಂದ ಹಾರ್ಪ್ ತರಿಸ್ತಾರೆ. ಹಿಂಗೆ ಮಾಡ್ಕೊಂಡು ಇಷ್ಟೊಂದು ಸ್ಟ್ರಿಂಗ್ಗಳಿರುತ್ತೆ. ಎಸ್, ಆ ತರ ಓಪನ್ ಸ್ಟ್ರಿಂಗ್ ವಾದ್ಯ ನಮ್ಮ ಸಂಗೀತಗಾರರು ನೋಡೇ ಇಲ್ಲ. ಹೌದು ಹೌದು, ಏನಿದ್ರು ಅದನ್ನ ತರಿಸ್ತಾರೆ. ಹೌದು, ಈಜಿಪ್ಟ್ ಇಂದ ಬಂದಿರತ್ತೆ ಆಸ್ಥಾನಕ್ಕೆ. ಒಂದು ಎಲ್ಲ ಕಲಾವಿದರನ್ನ ಒಂದು ವಿಶೇಷ ಸಭೆಗೆ ಕರೀತಾರೆ ಕೃಷ್ಣರಾಜ ಒಡೆಯರು. ಕರೆದು ಯಾರು
ಈ ವಾದ್ಯವನ್ನ ಕಲಿತೀರಿ ಅಂತ ಕೇಳ್ತಾರೆ. ಹ್ಮ್ ಈ ವಾದ್ಯ ಅದರ ಎತ್ತರ ಗಾತ್ರ ಹಿಂಗ್ ಉದ್ದುದ್ದಕ್ಕಿಡೋ ರೀತಿ ಓಪನ್ ಸ್ಟ್ರಿಂಗು ಇದೆಲ್ಲ ತೀರಾ ಹೊಸದು ನಮ್ ಸಂಗೀತಗಾರರಿಗೆ, ಯಾರು ಮಾತಾಡಲ್ಲ. ಅವಾಗ ನಮ್ ತಂದೆ ಅವರು ಎದ್ದು ಬಿಟ್ಟು ಪ್ರಭುಗಳೇ ನಾ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾರೆ. ಓ ವೆರಿ ಗುಡ್, ತುಂಬಾ ಅವ್ರಿಗೆ ಸಂತೋಷ, ತುಂಬಾ ಸಂತೋಷ ಆಗುತ್ತೆ ಅವ್ರಿಗೆ. ತುಂಬಾ ಸಂತೋಷ. ಅವರು ಆಮೇಲೆ ರಮಕ್ಕ, ನಿಮ್ಮ ಜೊತೆಗೆ ಮಾತಾಡ್ತಾ ಹೋದ್ರೆ ಟೈಮೇ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಮೈಸೂರು ಮಹಾರಾಜರು, ಅದು ನಾಲ್ಮಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಮಾತು ಇವತ್ತಿಗೆ ಮುಗಿಸೋದ್ ಬೇಡ, ಇನ್ನು ಹಂತ ಹಂತವಾಗಿ ನೀವು ಅವ್ರ ಬಗ್ಗೆ ತಿಳಿಸ್ಬೇಕು. ಈಗ ಖಂಡಿತ. ಕೊನೆಯದಾಗಿ ಏನಂದ್ರೆ, ಸಾಹಿತ್ಯ ಸಂಗೀತ ಕಲಾವಿಹೀನ ಸಾಕ್ಷಾತ್ ಪಶು ಪುಚ್ಚ ವಿಹೀನ ಅಂತ. ಅಂದ್ರೆ ಸ್ವತಃ ಮಹಾರಾಜರು ಅವರು ಸಾಹಿತ್ಯ ಸಂಗೀತ ಎಲ್ಲ ಕಲಿಯೋದ್ರ ಜೊತೆಗೆ ತಮ್ಮ ಪ್ರಜೆಗಳು ಕೂಡ ಪಶುಗಳದ ಹಾಗೆ ಆಗಬಾರ್ದು ಅಂತ ಅವ್ರಿಗೂ ಕಲ್ಸ್ಕೊಡ್ತಂತ ಮಹಾನ್ ಭಾವರು. ಹಾಗಾಗಿ ಖಂಡಿತ. ಇವತ್ತು ಅವರ ಹುಟ್ಟಿದ ಹಬ್ಬದ ದಿನ ನಾವೆಲ್ಲರೂ ಅವ್ರಿಗೆ ನಮೋ ನಮಃ ಅಂತ ಅನ್ನೋಣ. ನಮಸ್ಕಾರ. ಅವ್ರನ್ನ ತುಂಬಾ ತುಂಬಾ ಧನ್ಯವಾದ. ನೆನೆಯಬೇಕಾದ್ದು ಎಲ್ಲ ಮೈಸೂರಿಗರ ಆದ್ಯ ಕರ್ತವ್ಯ ಅಂತ ನಾನು ಕನ್ನಡಿಗರ, ಭಾವಿಸ್ತೇನೆ. ಎಲ್ಲ ಕನ್ನಡಿಗರ ಆದ್ಯ ಖಂಡಿತ ಕರ್ತವ್ಯ. ಖಂಡಿತ ಎಲ್ಲರ ಆದ್ಯ ಕರ್ತವ್ಯ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.